ಕನ್ನಡಿಗನ ಮೇಲೆ ವಿಂಗ್ ಕಮಾಂಡರ್ ದರ್ಪ ದೌರ್ಜನ್ಯ. ತಾನೇ ಹಲ್ಲೆ ಮಾಡಿ ಕನ್ನಡಿಗನ ಮೇಲೆ ಗೂಬೆ ಕೂರಿಸಿದ್ದಾರೆ ಸೇನಾಧಿಕಾರಿ. ನಿನ್ನೆ ನಡೆದಿರೋ ಘಟನೆ. ತಾನೇ ಹಲ್ಲೆ ಮಾಡಿ ಕನ್ನಡಿಗರ ಮೇಲೆ ಗೂಬೆ ಕೂರಿಸಿದ್ದಾರೆ ಈ ಸೇನಾಧಿಕಾರಿ. ಸಿಸಿಟಿವಿಯಲ್ಲಿ ಆತನ ಅಸಲಿಯತ್ತು ಬಯಲಾಗಿದೆ. ಕನ್ನಡಿಗರೇ ನನ್ನ ಮೇಲೆ ಹಲ್ಲೆ ಮಾಡಿದ್ರು ಅಂತ ಬಿಂಬಿಸಿದ್ದ, ಸಿಂಪತಿ ಗಿಟ್ಟಿಸ್ಕೊಳ್ಳೋಕೆ ಹೋದ ಆಸಾಮಿ. ಕನ್ನಡಿಗರನ್ನ ಗೂಂಡಾಗಳಂತೆ ಬಿಂಬಿಸಿ ಸುಳ್ಳು ಹೇಳಿದ್ದ. ಸೋಷಿಯಲ್ ಮೀಡಿಯಾದಲ್ಲಿ ಯದ್ವಾ ತದ್ವಾ ಆತನ ಪರವಾಗಿ ಕಾಮೆಂಟ್ಗಳು ಹೋಯ್ತು ಆರಂಭದಲ್ಲಿ. ಹಂಗೆ ನೋಡೋದಾದ್ರೆ ಕೊನೆಗೆ ವಿಂಗ್ ಕಮಾಂಡರ್ದೇ ತಪ್ಪು ಅನ್ನೋದು ಸಾಬೀತಾಗುತ್ತೆ. ಯುವಕನ ಮೇಲೆ ಹಲ್ಲೆ ನಡೆಸಿರುವ ವಿಂಗ್ ಕಮಾಂಡರ್ ಅವರ ಸಿಸಿಟಿವಿ ಫೂಟೇಜ್ ರಿವೀಲ್ ಆಗಿದೆ. ಯುವಕನ ಮೇಲೆ ದಾಳಿ ನಡೆಸಿದ್ದಾನೆ, ಹಿಗ್ಗಾಮುಗ್ಗ ಜಡ್ದಿದ್ದಾನೆ. ಸುಳ್ಳು ಹೇಳಿದ್ದ ವಿಂಗ್ ಕಮಾಂಡರ್ ಅರೆಸ್ಟ್ ಆಗಬೇಕು ಅಂತ ಈಗ ಒಕ್ಕೊರಲಿನಿಂದ ಎಲ್ಲರೂ ಕೇಳ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾಗಳಲ್ಲಿ ಇದೀಗ ಕನ್ನಡಿಗರ ರೋಕ್ಷಾಗ್ನಿ. ಅಂದ್ರೆ ನೋಡಿ, ಎಲ್ಲಿಂದಲೂ ಇಲ್ಲಿಗೆ ಬಂದು ಸುಮ್ಮನೆ ಏನೋ ಆಯ್ತು ಅಂತ ಹೋಗೋದ್ಬಿಟ್ಟು ಈತನೇ ಹಲ್ಲೆ ಮಾಡಿ ಬೇರೆಯವ್ರ ಮೇಲೆ ಗೂಬೆ ಕೂರ್ಸಕ್ ಹೋದ. ಸುಳ್ಳು ಸುದ್ದಿ ಹಬ್ಬಿಸಿದ ವಿಂಗ್ ಕಮಾಂಡರ್ ಬಂಧನಕ್ಕೆ ಈಗ ಒತ್ತಾಯ ಕೇಳಿ ಬರ್ತಾ ಇದೆ. ಬೆಂಗಳೂರಿನ ಸಿ.ವಿ. ರಾಮನ್ ನಗರದಲ್ಲಿ ನಿನ್ನೆ ನಡೆದಂತಹ ಘಟನೆ ಸಿಸಿಟಿವಿ ಫುಟೇಜ್ನ ಕೂಡ ಗಮನಿಸ್ತಾ ಇದ್ದೀರಿ. ಅವನೇ ಏಕಾಏಕಿ ಯದ್ವಾ ತದ್ವಾ ಹಲ್ಲೆ ನಡೆಸಿ ವಾಪಸ್ ಆ ಹುಡುಗನ ಮೇಲೆ ಹೇಳಿದ್ದ, ಅಂದ್ರೆ ಕನ್ನಡಿಗನ ಮೇಲೆ ಹೇಳಿದ್ದ. ವಿಂಗ್ ಕಮಾಂಡರ್ ವಿರುದ್ಧ ಯುವಕನ ತಾಯಿ ಇದೀಗ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ದೊಡ್ಡ ಸ್ಥಾನದಲ್ಲಿ ಇರುವಂತಹ ಅವರು ಮಾಡಿದ್ದು ಸರಿಯಲ್ಲ, ವಿನಾಕಾರಣ ನನ್ನ ಮಗನ ಮೇಲೆ ಹಲ್ಲೆ ನಡೆಸಿದ್ದಾರೆ, ಅವರೇ ಹಲ್ಲೆ ನಡೆಸಿ ನಮ್ಮದೇ ತಪ್ಪು ಅಂತ ಹೇಳಿ ಬಿಂಬಿಸ್ತಾ ಇದ್ದಾರೆ. ವಿಂಗ್ ಕಮಾಂಡರ್ ವಿರುದ್ಧ ಯುವಕನ ತಾಯಿ ಇದೀಗ ಕಿಡಿಕಾರ್ತಾ ಇದ್ದಾರೆ. ವಿಜುವಲ್ಸ್ ಅಲ್ಲಿ ಮೊದಲಿಗೆ ಯುವಕ ಹಲ್ಲೆ ಮಾಡಿರಬಹುದು ಅಥವಾ ಯಾವುದೋ ಒಂದು ವಿಚಾರಕ್ಕೆ ಮಾತು ಬೆಳೆದಿರಬಹುದು. ಬಟ್ ಆದ್ರೆ ವಿಂಗ್ ಕಮಾಂಡರ್ ಸೋಷಿಯಲ್ ಮೀಡಿಯಾವನ್ನ ದುರ್ಬಳಕೆ ಮಾಡಿಕೊಂಡು ವಿಡಿಯೋವನ್ನ ಹರಿಬಿಟ್ಟಿದ್ರಲ್ಲ, ಅಯ್ಯೋ ಪಾಪ ವಿಂಗ್ ಕಮಾಂಡರ್ ಮೇಲೆ ಹಲ್ಲೆ ಆಗೋಯ್ತು, ಎಂತ ವ್ಯಕ್ತಿ ಮೇಲೆ ಹಲ್ಲೆ ಮಾಡ್ಬಿಟ್ರು ಅಂತ ಹೇಳಿ ಒಂದಷ್ಟು ಕಮೆಂಟ್ಸ್ಗಳು ಕೂಡ ಬಂತು. ಈಗ ಹಲ್ಲೆಗೊಳಗಾದ ಯುವಕನ ತಾಯಿ ಮಾತಾಡಿದ್ದಾರೆ. ಏನ್ ಮಾತಾಡಿದಾರೆ ಕೇಳೋಣ. ಹಿಂದಿಯಲ್ಲಿ ಬೈದಿರೋದ್ರಿಂದ ನನ್ನ ಮಗ ಏನು ನೀವು ಹೇಳಿದ್ದು ನನಗೆ ಭಾಷೆ ಅರ್ಥ ಆಗಿಲ್ಲ ಅಂತ ಕೇಳಿದ್ರಿಂದನೇ ಆ ಲೇಡೀಸ್ ಹತ್ರ ಮಾತಾಡಬಾರ್ದು ಅಂತ ಹೇಳ್ಬಿಟ್ಟು ಅವ್ರ ಹಸ್ಬೆಂಡನ್ನು ಕೇಳಿದ್ರೆ ಅವರು ದೊಡ್ಡ ಮನುಷ್ಯ, ಒಬ್ಬ ಹಸ್ಬೆಂಡು ರೆಸ್ಪಾನ್ಸಿಬಿಲಿಟಿ ಪರ್ಸನ್ ಆಗಿ ಆಚೆ ಬಂದು ಇವನ್ ಗಾಡಿ ಎಲ್ಲ ತಳ್ಳಿಬಿಟ್ಟು ನಮ್ಮ ಮಗನ್ನೇ ಪುಷ್ ಮಾಡಿದ್ದಾರೆ. ಪುಷ್ ಮಾಡಿದಾಗ ಅವನು ಎದ್ದೇಳಕ್ಕೆ ಟ್ರೈ ಮಾಡ್ತಾ ಇರುವಾಗ ಆ ಮೂಮೆಂಟಲ್ಲಿ ಅವನನ್ನು ಹಿಡ್ಕೊಂಡು ಹೊಡೆದ್ಬಿಟ್ಟು ಇವಾಗ ಕನ್ನಡ ಪರ ಅದು ಇದು ಅಂತ ಹೇಳ್ಬಿಟ್ಟು ಇವರು ಫುಟೇಜ್ ಎಲ್ಲ ಇದು ಮಾಡಿಬಿಟ್ಟು ಮಿಸ್ಟೇಕ್ ಮಾಡ್ಕೊಂಡು ನಮಗೆ ರಿವರ್ಸ್ ಕೇಸ್ ಆಗ್ತಾ ಇದೆ. ಇಲ್ಲ, ಅವ್ರದ್ದೇ ತಪ್ಪಿದೆ ನೋಡಿ. ಕೈಯೆಲ್ಲ ಕಚ್ಚಿದ್ದಾರೆ, ಮಕ್ಕಕ್ಕೆಲ್ಲ ಚಿಬರಾಡಿದ್ದಾರೆ, ಅವನಿಗೆ ಗಾಡಿ ಎಲ್ಲ ಎತ್ತಿ ಬಿಸಾಕಿ ಅವನನ್ನ ಕಾಲಲ್ಲೆಲ್ಲ ಹೊಡೆದಿದ್ದಾರೆ. ನೀವು ಸಿ ಫುಟೇಜ್ ನೋಡಿದ್ರೆ ಗೊತ್ತಾಗುತ್ತೆ ಇಲ್ಲಿ ನಾವು ಸುಳ್ಳು ಹೇಳ್ತಾ ಇದೀವ ನಿಜ ಹೇಳ್ತಾ ಇದೀವ ಅಂತಂದು ಹೇಳ್ಬಿಟ್ಟು. ಬೇರೆ ಕಡೆಯಿಂದ ಬಂದು ಇಲ್ಲಿ ನಮ್ಮ ಇದ್ರಲ್ಲಿ ಬಂದ್ಬಿಟ್ಟು ನಮಗೆ ಅಲ್ಲೇ ಮಾಡಿ ನಮ್ಮ ಮೇಲೇನೆ ಗೂಬೆ ಕೂರ್ಸೋದು, ಇದು ಎಷ್ಟು ನ್ಯಾಯ? ಇದು ಅವ್ರೇನು ಹಿಂದಿಯಲ್ಲಿ ಬೈದಿರೋದ್ರಿಂದ ನನ್ನ ಮಗ ಏನು ನೀವು ಹೇಳಿದ್ದು ನನಗೆ ಭಾಷೆ ಅರ್ಥ ಆಗಿಲ್ಲ ಅಂತ ಕೇಳಿದ್ರಿಂದನೇ ಆ ಲೇಡೀಸ್ ಹತ್ರ ಮಾತಾಡಬಾರ್ದು ಅಂತ ಹೇಳ್ಬಿಟ್ಟು ಅವ್ರ ಹಸ್ಬೆಂಡನ್ನು ಕೇಳಿದ್ರೆ ಅವರು ದೊಡ್ಡ ಮನುಷ್ಯ, ಒಬ್ಬ ಹಸ್ಬೆಂಡು ರೆಸ್ಪಾನ್ಸಿಬಿಲಿಟಿ ಪರ್ಸನ್ ಆಗಿ ಆಚೆ ಬಂದು. ಪೊಲೀಸರ ಕ್ರಮಕ್ಕೆ ಕನ್ನಡ ಹೋರಾಟಗಾರರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಪೊಲೀಸರ ಮೇಲೆ ಯಾರಾದ್ರೂ ಒತ್ತಡ ಹಾಕ್ತಾ ಇದ್ದಾರಾ, ಯಾರವರು ಅಂತ ಪ್ರಶ್ನೆ ಬರ್ತಾ ಇದೆ. ರಾಜ್ಯ ಸರ್ಕಾರ ಮಧ್ಯಪ್ರವೇಶ ಯಾಕೆ ಮಾಡ್ತಾ ಇಲ್ಲ ಇದಕ್ಕೆ? ರಾಜ್ಯ ಸರ್ಕಾರಕ್ಕೆ ಮಿಲಿಟರಿ ಅಂದ್ರೆ ಭಯನಾ? ಯಾಕೆ? ಸರ್ಕಾರದ ವಿರುದ್ಧ ಕನ್ನಡ ಹೋರಾಟಗಾರರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನೋಡಿ, ಈಗ ಅಸಲಿಯತ್ ಏನು ಅನ್ನೋದು ಗೊತ್ತಾಗಿದೆ. ಸಾಲಿಡ್ ಪ್ರೂಫ್ ಸಿಕ್ಕಿದೆ. ಸಿಸಿಟಿವಿಲಿ ಆತ ಮಾಡಿದ್ಯೇನೋ ಘನಂದಾರಿ ಕೆಲಸ, ಬಟ್ ಹೇಳ್ಕ ಬಂದಿದ್ಯೇನೋ ಅನ್ನೋದು ಗೊತ್ತಾಗಿದೆ. ಅನುಕಂಪ ಗಿಟ್ಟಿಸ್ಕೊಳಕ್ ಹೋಗಿದ್ದಾನೆ. ಯದ್ವಾ ತದ್ವಾ ತಾನೇ ಇಟ್ಕೊಂಡು ಹೊಡೆದು ಪಾಪ ಹುಡುಗನ ಮೇಲೆ ಹೇಳಿರೋದು. ಆಮೇಲೆ ಏನು, ಕನ್ನಡಿಗರು ನೋಡಿ ಹಿಂಗ್ ಮಾಡ್ಬಿಟ್ರು, ದೌರ್ಜನ್ಯ ಎಸ್ಗಿದ್ರು, ಮತ್ತೊಂದು ಮಗದೊಂದು ಅಂತ. ಬಟ್ ಇಷ್ಟೆಲ್ಲ ಆದ್ಮೇಲೆ ಕಂಪ್ಲೇಂಟ್ ಯಾರು ತಗೋಬೇಕು ತಾನೆ ಪೊಲೀಸರು? ಯಾಕೆ ತಗೊಳ್ತಾ ಇಲ್ಲ? ಈಗಾಗಲೇ ಟೈಮ್ 1 ಗಂಟೆ ಮೇಲೆ ಆಗ್ತಾ ಇದೆ.
ಸೊ ಇನ್ನೂ FIR ಆಗಿಲ್ಲ, ಇನ್ನೂ FIR ಕಾಪಿ ಅಪ್ಲೋಡ್ ಆಗಿಲ್ಲ. ಅವರು ಮಾಡಿದ್ದೀವಿ ಅಂತ ಹೇಳ್ತಿದ್ದಾರೆ, ಬಟ್ ಅಪ್ಲೋಡ್ ಮಾಡಿರೋದಕ್ಕೆ ನಂಬರ್ ನೋಡಿದರೆ ಆನ್ಲೈನಲ್ಲಿ ಸಿಗ್ತಾ ಇಲ್ಲ, ಅಂದರೆ ಅಪ್ಲೋಡ್ ಆಗಿಲ್ಲ ಅಂತಲೇ ಅರ್ಥ. ಯಾಕೆ ಈ ಥರ ಡಿಲೇ ಮಾಡ್ತಿದ್ದಾರೆ ಅಂತ ಗೊತ್ತಿಲ್ಲ. ಅವರು ಸುಳ್ಳು FIR ಕಂಪ್ಲೇಂಟ್ ಕೊಟ್ಟ ತಕ್ಷಣ ಆದಷ್ಟು ಬೇಗ ಅದನ್ನು FIR ಮಾಡ್ತಾರೆ, ಆದಷ್ಟು ಬೇಗ ಆಪಾದಿತನ ಇಟ್ಕೊಂಡು ಬಂದು ಸ್ಟೇಷನಲ್ಲಿ ಕೂರಿಸ್ಕೊತಾರೆ. ಆದರೆ ಅದೇ ಹೊತ್ತಲ್ಲಿ ಅದು CCTV ನೋಡಿ ಅಲ್ಲಿ ಆಪಾದಿತ ಆಗಿದೆ, ತೊಂದರೆ ಆಗಿದೆ ಅಂತ ಆದರೂ ಸಹ ಇಲ್ಲಿ FIR ಆಗ್ತಾ ಇಲ್ಲ. ಅಂದರೆ ಕನ್ನಡಿಗರಿಗೆ ಕರ್ನಾಟಕದಲ್ಲಿ ಕನ್ನಡದಲ್ಲಿ ಯಾವ ಥರ ಟ್ರೀಟ್ಮೆಂಟ್ ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಸೊ ನಾವಂತೂ FIR ಆಗೋವರೆಗೂ ಇದನ್ನು ಹೊರಡಲ್ಲ. FIR ಆಗಬೇಕು. ಆ ಹುಡುಗನಿಂದ ಏನು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅದು ಜೊತೆಗೆ ಆ ಹುಡುಗನಿಗೆ ಇಲ್ಲಿ ಯಾಕೆ ಇವರು FIR ಕೊಡಕ್ಕೆ ಹಿಂದೆ ಆಗ್ತಿದ್ದಾರೆ ಅಂತ ನಾವು ಗಮನಿಸ್ಬೇಕು. ಇನ್ನೊಂದು ವಿಚಾರ ಏನಂತಂದ್ರೆ, ಇಷ್ಟೊತ್ತವರೆಗೂ ಅವನು ವಿಂಗ್ ಕಮಾಂಡರ್ ಅಲ್ಲ ಅಂತಿದ್ರು. ನಿಜವಾಗ್ಲೂ ವಿಂಗ್ ಕಮಾಂಡರ್, ಒಬ್ಬ ಜವಾಬ್ದಾರಿಯುತ ಹುದ್ದೆಯಲ್ಲಿರ್ತಕ್ಕಂಥ ವಿಂಗ್ ಸ್ಕ್ವಾಡ್ರನ್ ಲೀಡರ್ ಅಂದ್ರೆ ನಿಯರೆಸ್ಟ್ ವಿಂಗ್ ಕಮಾಂಡರ್ ಅಂತಾನೆ ಬರುತ್ತೆ ಅದು. ಸೊ ಹೀಗಾಗಿ ಅವನು ಒಬ್ಬ ವ್ಯಕ್ತಿ ಬಂದು ಸಡನ್ ಆಗಿ ಒಬ್ಬ ಕಾಮನ್ ಮೇಲೆ ಇಲ್ಲಿರ್ತಕ್ಕಂಥ ಸ್ಥಳೀಯನ ಮೇಲೆ ಕಂಪ್ಲೇಂಟ್ ಕೊಟ್ಟ ತಕ್ಷಣ ಇವ್ರು FIR ಹಾಕಿ ಇಮಿಡಿಯೇಟ್ ಆಗಿ ಅರೆಸ್ಟ್ ಮಾಡಿ ತಗೊಂಡು ಬಂದು ಜೈಲಲ್ಲಿ ಹಾಕ್ತಾರೆ ಅಂತಂದ್ರೆ, ಯಾಕೆ ನಾವು ಕನ್ನಡಿಗ ಕೊಟ್ಟಾಗ ಇದೇ ರಿಪೀಟ್ ಆಗಲ್ಲ ಅನ್ನೋದು ನಾವು ಇವತ್ತು ವಿಚಾರ ಮಾಡ್ಬೇಕಾಗುತ್ತೆ. ಕಾರಣ ಏನಂತಂದ್ರೆ, ಇವತ್ತು ಇಷ್ಟೊಂದು ಜನ ಬಂದಿದ್ದೀವಿ ಇಲ್ಲಿ, ಕಂಪ್ಲೇಂಟ್ ಹಾಕಿ ಅಂತ ಇದೀವಿ. ಸುಮಾರು 5-6 ಗಂಟೆಯಿಂದ ವೇಟ್ ಮಾಡ್ತಿದ್ದೀವಿ ಕಂಪ್ಲೇಂಟ್ ಹಾಕಿ ಅಂತೇಳಿ. ಕಂಪ್ಲೇಂಟ್ ಹಾಕಿದ್ದೀವಿ ಅಂತ ಹೇಳ್ತಿದ್ದಾರೆ, FIR ಕಾಪಿ ತೋರಿಸ್ತಾ ಇದ್ದಾರೆ, ಬಟ್ ಅದನ್ನು ಪ್ರಿಂಟ್ಔಟ್ ಕೊಡಿ ಅಂದಾಗ ಪ್ರಿಂಟ್ಔಟ್ ಕೊಡ್ತಾ ಇಲ್ಲ. ಹೀಗಾಗಿ ಏನಾಗ್ತಾ ಇದೆ ಇಲ್ಲಿ ಬ್ಯಾಕ್ಗ್ರೌಂಡು, ಯಾಕೆ ಹೆದರ್ತಾ ಇದ್ದಾರೆ ಮಿಲಿಟರಿಗೆ ಪೊಲೀಸ್ನವರು, ಅಥವಾ ಸರ್ಕಾರಕ್ಕೆ ಏನಾದರೂ ಒತ್ತಡ ಇದೆನಾ ಕೇಂದ್ರ ಸರ್ಕಾರದಿಂದ, ಅಥವಾ ಸರ್ಕಾರನೇ ಇದನ್ನ ನಿಲ್ಲಿಸ್ತಾ ಇದೆನಾ, ಅಥವಾ ಹೆದರ್ಕೊಂಡಿದ್ದೇನಾ ನಾರ್ತ್ ಇಂಡಿಯಾ?